ಆಂಧ್ರದಿಂದ ಕರ್ನೂಲ್ನಲ್ಲಿ ಬರ್ತಾ ಇದ್ದಂತಹ ಬಸ್ ಬೆಂಕಿಗೆ ಆಹುತಿಯಾಗಿ 20 ಜನ ಸುಟ್ಟು ಕರಕಲಾದ ಕರುಣಾಜನಕ ಕಥೆ ಇದು. ಇಡೀ ದೇಶದಲ್ಲೇನೆ ಜನ ಅಯ್ಯೋ ಹಿಂಗಾಗ್ಬಿಡ್ತಾ 20 ಜನ ಸತ್ರ ಅಂತಿದ್ದಾರೆ. ಕಿಟಕಿಯಿಂದ ಹಾರಿ ಪ್ರಯಾಣಿಕರು ಜೀವ ಉಳಿಸ್ಕೊಂಡ್ರು. ಒಂದು 15 ಜನ. ಇನ್ನೊಂದು ಕಡೆ ಗ್ಲಾಸ್ ಹೊಡೆದು ಹೊರ ಬರ್ತಾರೆ ಪ್ರಯಾಣಿಕ ರಮೇಶ್ ಅನ್ನೋ ವ್ಯಕ್ತಿ. ಕಿಟಕಿಯಿಂದ ಹಾರಿ ಕೂಗಾಡ್ತಾರೆ ಪ್ರಯಾಣಿಕ ರಮೇಶ್, ಬನ್ನಿ ಕಾಪಾಡಿ ಅಂತ. ಗ್ಲಾಸ್ ಹೊಡೆದಿದ್ದೀನಿ ಬನ್ನಿ ಬನ್ನಿ ಅಂತೇಳಿ ಕೂಗಿ ಕರೀತಾರೆ ಅಲ್ಲಿದ್ದವ್ರನ್ನ, ಒಳಗಿದ್ದವ್ರನ್ನೆಲ್ಲ. ತಕ್ಷಣ ಅದೇ ಕಿಟಕಿಯಿಂದ ಹಾರಿ ಸೇಫ್ ಆಗ್ತಾರೆ 5 ಜನ. ಪ್ರಯಾಣಿಕರನ್ನ ರಕ್ಷಿಸಿ ಆಸ್ಪತ್ರೆಗೆ ಕರೆದೊಯ್ತಾರೆ ಅಲ್ಲಿನ ಸ್ಥಳೀಯರು. ಅಷ್ಟೊತ್ತಿಗೆ ಒಂದಷ್ಟು ಜನ ಅಲ್ಲಿ ನಿಲ್ಲಿಸ್ತಾರೆ, ಬೇರೆ ಬೇರೆ ವೆಹಿಕಲ್ಗಳವರು ಅಥವಾ ಹತ್ತಿರದವರು ಬರ್ತಾರೆ, ಬೆಂಕಿ ಏನು ಇಷ್ಟು ಮಟ್ಟಿಗೆ ಉರಿತಾ ಇದೆಯಲ್ಲ ಅಂತ. ಇನ್ನೊಂದು ಕಡೆ ಗ್ಲಾಸ್ ಹೊಡೆದು ಹೊರಬರ್ತಾರೆ ಪ್ರಯಾಣಿಕ ರಮೇಶ್. ಯಾಕಂದರೆ ಅಷ್ಟು ಸುಲಭದಲ್ಲಿ ಹೊಡೆಯೋದಕ್ಕಾಗೋದಿಲ್ಲ ಆ ಗ್ಲಾಸ್. ಬಸ್ಸಿನ ಗಾಜನ್ನ ಪುಡಿ ಪುಡಿ ಮಾಡೋದು ಅಂದರೆ ಅಷ್ಟು ಈಸಿ ಅಲ್ಲ. ಕೈಯಲ್ಲೇನೆ ಗುದ್ದಿ ಹೊಡೆಯುವಂತಹ ಪ್ರಯತ್ನವನ್ನು ಮಾಡ್ತಾರೆ. ಇದೇ ಕಾರಣಕ್ಕೆ ಕೈ ಕೂಡ ಫ್ರ್ಯಾಕ್ಚರ್ ಆಗಿದೆ ಎಷ್ಟೋ ಜನರದ್ದು ಅನ್ನೋದು. ಅದಾದ ನಂತರದಲ್ಲಿ ರಮೇಶ್ ಅನ್ನೋ ಪ್ರಯಾಣಿಕ ಒಬ್ಬರು ಹೊರಗಡೆ ಬರ್ತಾರೆ. ಆ ಗ್ಲಾಸ್ ಅನ್ನ ಪುಡಿ ಪುಡಿ ಮಾಡಿ ಓಪನ್ ಮಾಡಿ ಹೊರಗಡೆ ಬರ್ತಾರೆ. ಆ ಗ್ಲಾಸ್ ಹೊಡೆದಿದ್ದೀನಿ ನಾನು, ಇಲ್ಲಿ ಬನ್ನಿ ಎಸ್ಕೇಪ್ ಆಗಿ ನಿಮ್ಮ ಜೀವ ಉಳಿಸ್ಕೊಳ್ಳಿ ಅಂತ ಕೂಗಿ ಕೂಗಿ ಅಲ್ಲಿದ್ದವ್ರನ್ನ ಕರೀತಾರೆ. ಆ ಧ್ವನಿಯನ್ನ ಕೇಳಿಸ್ಕೊಂಡು ಒಂದು 5 ಜನ ಬಂದು ಅಲ್ಲಿಂದ ಎಸ್ಕೇಪ್ ಆಗಿ ತಮ್ಮ ಪ್ರಾಣವನ್ನ ಉಳಿಸ್ಕೊಳ್ತಾರೆ. ಒಂದು 5 ಜನ ಪ್ರಾಣ ಉಳಿಸ್ಕೊಳ್ತಾರೆ. ನೋಡಿ, ಒಬ್ಬರು ಮಾಡುವಂತಹ ಸಹಾಯ ಅಟ್ಲೀಸ್ಟ್ ಒಂದು 4-5 ಜನವನ್ನ ಉಳಿಸುವಂತಹ ನಿಟ್ಟಿನಲ್ಲಿ ಆಗತ್ತೆ ಅಂತಂದ್ರೆ ಅದಕ್ಕಿಂತ ಸಹಾಯ ಇನ್ಯಾವುದೂ ಕೂಡ ಇರೋದಿಲ್ಲ. ಸುಟ್ಟು ಕರಕಲಾದಂತಹ ಬಸ್ನ ಒಂದು ಕಡೆ ನೋಡ್ತಾ ಇದ್ದೀವಿ, ಹೊತ್ತಿ ಉರಿತಾ ಇರುವಂತಹ ಬಸ್ನ ಒಂದು ಕಡೆ ನೋಡ್ತಾ ಇದ್ದೀವಿ. ಚನ್ನಕೇತೂರು ಅನ್ನುವಂತಹ ಊರು ಇದು, ಕರ್ನೂಲ್ನಲ್ಲಿರುವಂತಹ ಊರು. ಅಲ್ಲಿ ನಿಂತು ಹೋಗಿದೆ ಬಸ್ಸು, ಸಂಪೂರ್ಣವಾಗಿ ಸುಟ್ಟು ಹೋಗಿದೆ. ಆಕ್ರಂದನಗಳು ಎಷ್ಟಿತ್ತೋ, ಪುಟ್ಟ ಮಕ್ಕಳ ಆಕ್ರಂದನ, ಹೆಣ್ಣು ಮಕ್ಕಳ ಆಕ್ರಂದನ, ಕಾಪಾಡಿ ಅನ್ನುವಂತಹ ಆಕ್ರಂದನ, ಚೀರಾಟ, ಕೂಗಾಟ. ಆದರೆ 20 ಜನ ಸಾವಿಗೀಡಾಗ್ತಾರೆ, ಸಜೀವ ದಹನ ಆಗ್ತಾರೆ. ಒಂದಷ್ಟು ಜನ ಆ ಒಂದು ಬಸ್ಸಿಂದ ಹಾರಿ ಸೇಫ್ ಕೂಡ ಆಗ್ತಾರೆ. ಹಿಂದೆಗಡೆ ಇದ್ದಂತಹ ಒಂದಷ್ಟು ಜನ ಹಾರಿ ಸೇಫ್ ಆಗ್ತಾರೆ, ಜೀವ ಉಳಿಸ್ಕೊಳ್ತಾರೆ. ಹೊತ್ತಿ ಉರಿತಾ ಇರುವಂತಹ ಈ ಬಸ್ಸನ್ನು ನೋಡಿದಂತಹ ದೃಶ್ಯ ಬದುಕುಳಿದವರ ಕಣ್ಣಲ್ಲಿ ಇದ್ದೇ ಇರುತ್ತೆ ಒಂದಷ್ಟು ಶಾಶ್ವತವಾಗಿ. ಯಾಕಂತಂದರೆ ಅಂತಹ ಒಂದು ದೊಡ್ಡ ಗಂಡಾಂತರದಿಂದಾನೇ ಪಾರಾಗಿ ಬಂದಿದ್ದಾರೆ. ಆದರೆ ಒಂದೇ ಕುಟುಂಬದ 4 ಜನ ಸೇರಿದಂತೆ ಹತ್ತತ್ರ 20 ಜನ ಇದೀಗ ಪ್ರಾಣ ಬಿಟ್ಟಿದ್ದಾರೆ, ಸಜೀವ ದಹನ ಆಗಿದ್ದಾರೆ. ಆ ಕ್ರಂದನದ ಮಧ್ಯೆನೇ ಈ ಪ್ರಾಣ ಪಕ್ಷಿ ಹಾರಿ ಹೋಗಿದೆ. ಒಂದಷ್ಟು ಜನ ಸೇಫ್ ಆದವರು ಅಪ್ಪ ಇಂತಹ ಗಂಡಾಂತರದಿಂದ ಹೊರಬಂದ್ವಲ್ಲ ಅನ್ನೋದು ಒಂದು ಕಡೆ. ಆದರೆ ತಮ್ಮವರನ್ನ ಕಳೆದುಕೊಂಡಂತಹ ನೋವು ಶಾಶ್ವತವಾಗಿ ಇದ್ದೇ ಇರುತ್ತೆ. ಆ 20 ಜನ ಪ್ರಯಾಣಿಕರು ಯಾರು ಅಸುನೀಗಿದ್ದಾರೆ, ಒಂದಷ್ಟು ಜನ ಪ್ರಯಾಣಿಕರು ಯಾರು ಹೊರಗಡೆ ಬಂದಿರ್ತಾರೆ, ಇಂಜುರಿ ಆಗಿರುತ್ತೆ, ಸುಟ್ಟ ಗಾಯಗಳಾಗಿರುತ್ತೆ. ಒಂದಷ್ಟು ಜನ ಕಿಟಕಿಯನ್ನು ಒಡೆಯೋದಕ್ಕೋಗಿ ಕೈಯನ್ನು ಫ್ರ್ಯಾಕ್ಚರ್ ಮಾಡ್ಕೊಂಡಿರ್ತಾರೆ. ಅಂಥವರೆಲ್ಲರನ್ನೂ ಕೂಡ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸುವಂತಹ ಪ್ರಯತ್ನ ಕೂಡ ಮುಂದುವರಿತಾ ಇದೆ. ಅಲ್ಲಿನ ಸ್ಥಳೀಯರು ಈ ಒಂದು ಕೆಲಸಕ್ಕೆ ಕೈ ಹಾಕಿದ್ರು, ಕೈ ಜೋಡಿಸಿದ್ರು ಅಂತ ಹೇಳ್ಬೋದು. ಆದರೆ ಇದೆಲ್ಲದರ ರೂವಾರಿ ಅಂತ ಹೇಳ್ಬೋದು ಸದ್ಯದ ಪರಿಸ್ಥಿತಿಯನ್ನು ನೋಡ್ತಾ ಇದ್ರೆ, ಅವಲೋಕಿಸ್ತಾ ಇದ್ರೆ ಆ ಡ್ರೈವರ್. ಆದರೆ ಆ ಡ್ರೈವರ್ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಸರ್ವೇ ಸಾಮಾನ್ಯವಾಗಿ ಇಂತಹ AC ಬಸ್ಗಳು ಅಂತಂದಾಗ ಇಬ್ಬರು ಇರ್ತಾರೆ, ಡ್ರೈವರ್ಗಳು ಇಬ್ಬರು ಇರ್ತಾರೆ. ಆದರೆ ಅವರಿಬ್ಬರೂ ಕೂಡ ಎಸ್ಕೇಪ್ ಆಗಿದ್ದಾರೆ. ಎಲ್ಲಿದ್ದಾರೆ, ಏನು ಎತ್ತ ಒಂದು ಕೂಡ ಸುಳಿವಿಲ್ಲ ಸದ್ಯಕ್ಕೆ ಅನ್ನುವಂತಹ ಮಾಹಿತಿ. ಕಿಟಕಿಯಿಂದ ಹಾರಿ ಒಂದಷ್ಟು ಜನ ಸೇಫ್ ಆಗಿದ್ದಾರೆ. ಅದೇ ಕಿಟಕಿಯಿಂದ ಮತ್ತಷ್ಟು ಜನ ಹಾರಿ ಸೇಫ್ ಆಗುವಂತಹ ಪ್ರಯತ್ನ ಮಾಡಿದ್ರೂ ಕೂಡ ಸಾಧ್ಯವಾಗದೆ ಅಲ್ಲೇನೆ ಬೆಂಕಿಗೆ ಆಹುತಿಯಾಗಿದ್ದಾರೆ. ನೋಡಿ, ಸುಖಕರ ಪ್ರಯಾಣ ಅಂತಂದರೆ ನಿದ್ರಾವಸ್ಥೆಯಲ್ಲಿ ಪ್ರಯಾಣಿಸೋದು ಒಂದು ರೀತಿ. ನಾವು ಇಲ್ಲಿ ಕಣ್ಣು ಮುಚ್ಚಿದ್ರೆ ಇನ್ನೊಂದು ಓರಲ್ಲಿ ಹೋಗಿ ಕಣ್ಣು ಬಿಡ್ತೀವಪ್ಪ ಅಂತ ನಂಬಿಕೆಯಿಂದ ಮಲಗಿರ್ತಾರೆ. ಆದರೆ ಅಂಥವರೆಲ್ಲರೂ ಕೂಡ ಇವತ್ತು ನಿಜಕ್ಕೂ AC ಬಸ್ಗಳಲ್ಲಿ ಅಥವಾ ಇಂತಹ ಸ್ಲೀಪರ್ ಕೋಚ್ ಬಸ್ಗಳಲ್ಲಿ, ಅದರಲ್ಲೂ ಈ ಪ್ರೈವೇಟ್ ಬಸ್ಗಳಲ್ಲಿ ನಾವು ಪ್ರಯಾಣ ಮಾಡೋದು ಎಷ್ಟರ ಮಟ್ಟಿಗೆ ಸೇಫ್ ಹಾಗಾದರೆ ಅನ್ನೋ ಪ್ರಶ್ನೆಯನ್ನು ಹಾಕಿಕೊಳ್ಬೇಕಾಗತ್ತೆ. ಅಂತಹ ಒಂದು ದುರ್ಘಟನೆ ಸಂಭವಿಸಿ ಹೋಗಿದೆ. ಗ್ಲಾಸ್ ಒಡೆದು ಬರೋದಕ್ಕೆ ಪ್ರಯತ್ನ ಪಡ್ತಾರೆ. ಮತ್ತೊಂದಷ್ಟು ಜನ ಪುಟ್ಟ ಮಕ್ಕಳಿರ್ತಾರೆ, ತಮ್ಮ ಮಕ್ಕಳನ್ನು ರಕ್ಷಣೆ ಮಾಡೋಣ ಅಂತ ಮುಂದಾಗ್ತಾರೆ. ಆದರೆ ಮಕ್ಕಳನ್ನೂ ಕೂಡ ಕಣ್ಣು ಮುಂದೆನೇ ಸಜೀವ ದಹನ ಆಗೋದನ್ನು ನೋಡೋದಿದೆಯಲ್ಲ, ಅದು ಎಂಥವ್ರಿಗೂ ಕೂಡ ಬರಬಾರ್ದು, ಯಾವ ಶತ್ರುಗಳಿಗೂ ಕೂಡ ಬರಬಾರ್ದು. ಆದರೆ ಆ ಮಕ್ಕಳನ್ನು ಕೂಡ ಅಲ್ಲಿ ಕಾಪಾಡೋದಕ್ಕಾಗದೆ ಅವರೂ ಕೂಡ ಸಜೀವ ದಹನ ಆಗಿದ್ದಾರೆ. 20ಕ್ಕೂ ಹೆಚ್ಚು ಜನ ಇಲ್ಲಿ ಸಾವಿಗೀಡಾಗಿರೋದು ಒಂದು ಕಡೆ. ಆದರೆ ಇದಕ್ಕೆ ಕಾರಣ ಏನು, ಘಟನೆ ಹೇಗೆ ನಡೀತು, ಆ ಬೈಕ್ ಡ್ರೈವರ್ ಏನಾದ, ಸೊ ಯಾವ ರೀತಿ ನಡೀತು, ಇದು ಕಂಪ್ಲೀಟ್ ಆಗಿ ಚಾಲಕನ ನಿರ್ಲಕ್ಷ್ಯನ ಅಥವಾ ಬಸ್ ಕಂಡೀಷನ್ ಹೇಗಿತ್ತು? ಆ ಬಸ್ ಕಂಡೀಷನ್ ಅಂದರೆ ಎಲ್ಲವನ್ನೂ ಕೂಡ ಚೆಕ್ ಮಾಡಿಕೊಂಡೆ ತೊಗೊಂಡು ಬಂದಿದ್ರು ಆ ಬಸ್ಸನ್ನು. ಇದ್ದಕ್ಕಿದ್ದಂಗೆ ಬಸ್ ಬೆಂಕಿಗೆ ಆಹುತಿ ಆಗುತ್ತೆ, ಇಷ್ಟರ ಮಟ್ಟಿಗೆ ದಗದಗಿಸಿ ಹೋಗುತ್ತೆ ಅಂತಂದರೆ ಏನಾದರೂ ಟೆಕ್ನಿಕಲ್ ಪ್ರಾಬ್ಲಮ್ ಕೂಡ ಏನಾದರೂ ಇತ್ತ? ಹೀಗೆ ಹಲವು ಆಯಾಮದಲ್ಲಿ ಪೊಲೀಸರು ಕೂಡ ಅವಲೋಕಿಸ್ತಾ ಇದ್ದಾರೆ. ಅದ್ರ ಜೊತೆಗೆ
ಬೆಂಕಿಗೆ ಉರಿದು ಸುಟ್ಟು ಕರಕಲಾದಂಥವರನ್ನ ಅವರ ಮನೆಯವರನ್ನ ಪತ್ತೆ ಹಚ್ಚಿ ಅವರಿಗೆ ಮಾಹಿತಿಯನ್ನ ಕೊಟ್ಟು ಅವರನ್ನ ಸ್ಥಳಕ್ಕೆ ಕರೆಸುವಂತಹ ಪ್ರಯತ್ನಗಳನ್ನು ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ. ಕರ್ನೂಲಿನಲ್ಲಿ ಆದಂತಹ ಈ ಬೆಂಕಿ ದುರಂತ ಇವತ್ತು ಇಡೀ ದೇಶವೇ ಕಂಬನಿ ಮಿಡಿತಾ ಇದೆ. ಇಂತಹ ಪರಿಸ್ಥಿತಿ ಬರಬಾರ್ದಾಗಿತ್ತು ಅಂತ